ಪರಿಮಳ ಮತ್ತು ರಮೇಶ್ ಮಳೆ ರಾತ್ರಿಯ ರಹಸ್ಯ. ಈ ಕಥೆ ತುಂಬಾ ಚೆನ್ನಾಗಿದೆ. ಈ ಕಥೆಯನ್ನು ಕೇಳಿದ ತಕ್ಷಣ ನಿಮ್ಮ ಮನಸ್ಸು ಆನಂದವಾಗಿ ಕುಣಿದಾಡುತ್ತದೆ. ಹಾಸನ ಜಿಲ್ಲೆಯ ಒಂದು ಸುಂದರ ಹಳ್ಳಿಯಲ್ಲಿ ಪರಿಮಳ ಮತ್ತು ರಮೇಶ್ ಎಂಬ ಇಬ್ಬರು ಸ್ನೇಹಿತರು ವಾಸಿಸುತ್ತಿದ್ದರು. ಇಬ್ಬರು ಬಾಲ್ಯದ ಸ್ನೇಹಿತರು. ಆದರೆ ಕಾಲ ಕಳೆದಂತೆ ಆ ಸ್ನೇಹಕ್ಕಿಂತ ಹೆಚ್ಚು ಮಧುರವಾದ ಭಾವನೆಗೆ ತಿರುಗಿತ್ತು. ಹಳ್ಳಿಯ ಜನರಿಗೆ ಅವರಿಬ್ಬರ ನಡುವೆ ಏನೋ ವಿಶೇಷ ಸಂಬಂಧವಿದೆ ಎಂಬ ಅನುಮಾನ ಇದ್ದರೂ ಅವರು ಎಂದಿಗೂ ತಮ್ಮ ಮನಸ್ಸಿನ ಮಾತನ್ನು ಬಹಿರಂಗವಾಗಿ ಹೇಳಿರಲಿಲ್ಲ. ಪರಿಮಳ ತನ್ನ ಮಾತಿನ ಮಧುರತೆಯಿಂದ ಎಲ್ಲರ ಮನಗೆಲ್ಲುವವಳು. ರಮೇಶ್ ಸ್ವಭಾವಕ್ಕೆ ತುಂಬಾ ಶಾಂತ, ಆದರೆ ತುಂಟತನವೂ ಅವನಲ್ಲಿತ್ತು. ಅವನು ಯಾವಾಗಲೂ ಪರಿಮಳವನ್ನು ನೋಡಿ ನಕ್ಕುತ್ತಿದ್ದ. ಆ ನಗುವಿನ ಅರ್ಥವನ್ನು ಪರಿಮಳ ಮಾತ್ರ ಅರ್ಥ ಮಾಡಿಕೊಳ್ಳುತ್ತಿದ್ದಳು. ಒಂದು ದಿನ ಹಳ್ಳಿಯಲ್ಲಿ ಜಾತ್ರೆ ನಡೆಯುತ್ತಿತ್ತು. ಜಾತ್ರೆಯಲ್ಲಿ ಎಲ್ಲರೂ ಸಂಭ್ರಮದಲ್ಲಿ ತೊಡಗಿದ್ದಾಗ ಪರಿಮಳ ತನ್ನ ಸ್ನೇಹಿತೆಯರ ಜೊತೆ ತಿರುಗಾಡುತ್ತಿದ್ದಳು. ಆಗ ರಮೇಶ್ ದೂರದಿಂದ ಅವಳನ್ನು ಗಮನಿಸುತ್ತಿದ್ದ. ಏನಪ್ಪಾ, ಇಷ್ಟು ದೂರದಿಂದಲೇ ನೋಡ್ತಾ ಇದೀಯಾ ಎಂದು ಪರಿಮಳ ನಕ್ಕಳು. ಹತ್ತಿರ ಬಂದ್ರೆ ಹೃದಯ ಜೋರಾಗಿ ಬಡಿಯುತ್ತೆ, ಅದಕ್ಕೆ ದೂರದಿಂದಲೇ ನೋಡ್ತಿದ್ದೀನಿ ಎಂದು ರಮೇಶ್ ಕಣ್ಣು ಮಿಟುಕಿಸಿದ. ಪರಿಮಳ ನಾಚಿಕೊಂಡಳು. ಆ ದಿನ ಇಬ್ಬರೂ ಜಾತ್ರೆಯ ಗದ್ದಲದಿಂದ ದೂರ ಹೋಗಿ ಕೆರೆಯ ದಡದಲ್ಲಿ ಕುಳಿತರು. ಮಳೆಯ ಮೋಡಗಳು ಆಕಾಶದಲ್ಲಿ ನಿಧಾನವಾಗಿ ಕವಿಯುತ್ತಿದ್ದವು. ಪರಿಮಳ, ನಿನ್ನ ಜೊತೆ ಮಾತನಾಡಿದರೆ ಸಮಯ ಹೇಗೆ ಹೋಗುತ್ತೋ ಗೊತ್ತಾಗಲ್ಲ ಎಂದ ರಮೇಶ್. ನಿನ್ನ ಮಾತುಗಳು ಸಿಹಿಯಾಗಿವೆ, ಆದ್ರೆ ಎಲ್ಲರ ಮುಂದೆ ಹೀಗೆ ಹೇಳಬೇಡ, ಜನರು ಬೇರೆ ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಪರಿಮಳ ನಗುತ್ತಾ ಹೇಳಿದಳು. ಜನರು ಏನರ್ಥ ಮಾಡ್ಕೊಂಡ್ರೂ ನನಗೆ ಪರವಾಗಿಲ್ಲ, ನನಗೆ ಮುಖ್ಯ ನಿನ್ನ ನಗು ಎಂದು ರಮೇಶ್ ಉತ್ತರಿಸಿದ. ಅವರ ಮಾತುಗಳಲ್ಲಿ ಒಂದು ವಿಶೇಷ ಮಧುರತೆ ಇತ್ತು. ಯಾರಾದ್ರೂ ಕೇಳಿದರೆ ಸಾಮಾನ್ಯ ಮಾತುಗಳಂತೆ ತೋರುತ್ತಿತ್ತು, ಆದರೆ ಇಬ್ಬರ ಹೃದಯದಲ್ಲಿ ಬೇರೆ ಅರ್ಥಗಳು ಅಡಗಿದ್ದವು. ಆ ದಿನ ಮಳೆ ಶುರುವಾಯಿತು. ಬಾ ಓಡೋಣ ಎಂದು ರಮೇಶ್ ಹೇಳಿದ. ನನಗೆ ಮಳೆಯಲ್ಲಿ ನೆನೆಸ್ಕೊಳ್ಳೋದು ಇಷ್ಟ ಎಂದು ಪರಿಮಳ ನಿಂತಳು. ಹಾಗಾದರೆ ನಾನೂ ನಿನ್ನ ಜೊತೆ ನೆನೆಯುತ್ತೀನಿ ಎಂದ ರಮೇಶ್. ಇಬ್ಬರು ಮಳೆಯಲ್ಲಿ ನೆನೆದು ನಕ್ಕರು. ಪರಿಮಳದ ಉದ್ದ ಕೂದಲಿನಿಂದ ನೀರಿನ ಹನಿಗಳು ಜಾರುತ್ತಿದ್ದವು. ರಮೇಶ್ ಅವಳನ್ನು ನೋಡುತ್ತಾ ಮೌನವಾಗಿ ನಿಂತ. ಏನ್ ನೋಡ್ತಿದ್ದೀಯಾ ಎಂದು ಪರಿಮಳ ಕೇಳಿದಳು. ಈ ಮಳೆಗಿಂತ ಸುಂದರವಾದ ದೃಶ್ಯ ಇನ್ನೊಂದಿಲ್ಲ ಅಂತ ಯೋಚಿಸುತ್ತಿದ್ದೀನಿ ಎಂದ ರಮೇಶ್. ಪರಿಮಳ ಮುಖ ಕೆಂಪಾಯಿತು. ಕೆಲವು ದಿನಗಳ ನಂತರ ಪರಿಮಳ ಮನೆಗೆ ಹೊಸದಾಗಿ ಒಂದು ತೋಟ ಮಾಡಲಾಗುತ್ತಿತ್ತು. ಅವಳ ತಂದೆ ಹೂವಿನ ಗಿಡಗಳನ್ನು ನೆಡುವ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ರಮೇಶ್ ಕೂಡ ಸಹಾಯ ಮಾಡಲು ಬಂದ. ನೀನು ಬಂದಿದ್ದು ಗಿಡ ನೆಡಲೂನಾ ಇಲ್ಲವೇ ನನ್ನನ್ನ ನೋಡಲೂನಾ ಎಂದು ಪರಿಮಳ ತಮಾಷೆಯಿಂದ ಕೇಳಿದಳು. ಗಿಡ ನೆಡುವ ನೆಪದಲ್ಲಿ ನಿನ್ನ ನಗುವನ್ನೇ ನೋಡಕ್ಕೆ ಬಂದಿದ್ದೀನಿ ಎಂದ ರಮೇಶ್. ಹೌದಾ, ಹಾಗಿದ್ರೆ ಕೆಲ್ಸ ಮಾಡದೆ ಮಾತಾಡ್ತಾ ಇದ್ರೆ ಅಪ್ಪ ಬೈಯುತ್ತಾರೆ ಎಂದವಳು ನಕ್ಕಳು. ಇಬ್ಬರು ಸೇರಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದರು. ಮಣ್ಣಿನಲ್ಲಿ ಕೈಗಳು ಕಲುಷಿತವಾಗಿದ್ದರೂ ಅವರ ಮುಖಗಳಲ್ಲಿ ಸಂತೋಷವಿತ್ತು. ಒಂದು ಹೂವಿನ ಗಿಡ ನೆಡುತ್ತಿದ್ದಾಗ ಪರಿಮಳ ಹೇಳಿದಳು, ಯಾ, ಇದನ್ನ ಚೆನ್ನಾಗಿ ಹಿಡಿದುಕೋ, ಇಲ್ಲದಿದ್ರೆ ಬಾಗಿ ಬಿಡುತ್ತದೆ. ರಮೇಶ್ ನಗುತ್ತಾ, ನಾನು ಹಿಡಿದರೆ ಬಿಡೋ ಪ್ರಶ್ನೆಯೇ ಇಲ್ಲ ಎಂದ. ಹಾಗಾದ್ರೆ ಜೀವನ ಪೂರ್ತಿ ಹೀಗೆ ಹಿಡಿದುಕೊಳ್ತೀಯಾ ಎಂದು ಪರಿಮಳ ನಿಧಾನವಾಗಿ ಕೇಳಿದಳು. ರಮೇಶ್ ಕ್ಷಣಕಾಲ ಮೌನವಾಗಿ ಅವಳ ಕಣ್ಣಲ್ಲಿ ನೋಡಿದ. ನೀನು ಒಪ್ಪಿದರೆ ಕೈ ಬಿಡೋದು ನನ್ನ ಸ್ವಭಾವವೇ ಅಲ್ಲ. ಆ ಮಾತು ಕೇಳಿ ಪರಿಮಳ ಹೃದಯದಲ್ಲಿ ವಿಚಿತ್ರವಾದ ಸಂತೋಷ ಮೂಡಿತು. ಒಂದು ಸಂಜೆ ಇಬ್ಬರು ಬಸ್ ನಿಲ್ದಾಣದ ಬಳಿ ಭೇಟಿಯಾದರು. ನಾಳೆ ನಗರಕ್ಕೆ ಹೋಗ್ತಿದ್ದೀನಿ ಎಂದ ರಮೇಶ್. ಎಷ್ಟು ದಿನ ಎಂದು ಪರಿಮಳ ಆತಂಕದಿಂದ ಕೇಳಿದಳು. 1 ವಾರ. 1 ವಾರವಾ? ಅಷ್ಟು ದಿನ ನನ್ನನ್ನ ನೋಡ್ದೇ ಇರ್ತೀಯಾ? ನಿನ್ನನ್ನ ನೋಡ್ದೇ ಇರೋದು ಕಷ್ಟ, ಅದಕ್ಕೆ ಫೋಟೋ ತೆಗೆದುಕೊಂಡು ಹೋಗ್ತೀನಿ ಎಂದ ರಮೇಶ್ ನಗಿದ. ಪರಿಮಳ ನಾಚಿಕೊಂಡು, ಫೋಟೋ ನೋಡ್ತಾ ಇದ್ರೆ ಸಾಕಾ ಎಂದಳು. ಫೋಟೋ ನೋಡಿದರೆ ನೆನಪು ಬರುತ್ತೆ, ಆದ್ರೆ ನಿನ್ನ ಮಾತಿನ ಸಿಹಿ ಎಲ್ಲಿಂದ ಸಿಗುತ್ತೆ ಎಂದ ರಮೇಶ್. ಆ ರಾತ್ರಿ ಇಬ್ಬರು ಬಹಳ ಹೊತ್ತು ಫೋನ್ನಲ್ಲಿ ಮಾತನಾಡಿದರು. ನಿದ್ರೆ ಮಾಡು ಎಂದ ರಮೇಶ್. ನಿನ್ನ ಧ್ವನಿ ಕೇಳಿದರೆ ನಿದ್ರೆ ಬರೋದಿಲ್ಲ ಎಂದಳು ಪರಿಮಳ. ಅಯ್ಯೋ, ಹಾಗಿದ್ರೆ ನಾನೇ ಲಾಲಿ ಹಾಡ್ಬೇಕಾ ಎಂದು ರಮೇಶ್ ಕೇಳಿದ. ಹಾಡು ಎಂದಳು. ಅವನು ಹಾಡಿದ. ಹಾಡು ಚೆನ್ನಾಗಿರಲಿಲ್ಲ, ಆದರೆ ಪರಿಮಳ ನಗುತ್ತಾ ಕೇಳಿದಳು. ನಿನ್ನ ಹಾಡು ಕೇಳಿದರೆ ನಿದ್ರೆ ಓಡಿ ಹೋಗುತ್ತದೆ ಎಂದಳು. ಹಾಗಿದ್ರೆ ನಿನ್ನ ನಗು ಕೇಳಿ ನಾನು ಜಾಗರ ಮಾಡ್ತೀನಿಯಾ ಎಂದ ರಮೇಶ್. 1 ವಾರದ ನಂತರ ರಮೇಶ್ ಹಿಂದಿರುಗಿದ.
ಪರಿಮಳ ಅವನನ್ನು ನೋಡಿದ ತಕ್ಷಣ, ಇಷ್ಟು ದಿನ ಎಲ್ಲಿ ಹೋಗಿದ್ದೆ? ನಾನು ಕಾಯ್ತಾ ಕಾಯ್ತಾ ಬೇಸತ್ತು ಹೋಗಿದ್ದೆ ಎಂದಳು. ನನ್ನನ್ನು ಇಷ್ಟು ಮಿಸ್ ಮಾಡ್ತಿದೀಯಾ ಎಂದು ರಮೇಶ್ ಕೇಳಿದ. ಅದನ್ನ ಹೇಳ್ಬೇಕಾ ಎಂದು ಪರಿಮಳ ನಾಚಿಕೊಂಡಳು. ಆ ದಿನ ಇಬ್ಬರೂ ಹಳ್ಳಿಯ ಹೊರಗಿರುವ ಮಾವಿನ ತೋಟಕ್ಕೆ ಹೋದರು. ತಂಪಾದ ಗಾಳಿ ಬೀಸುತ್ತಿತ್ತು. ಪರಿಮಳ, ನಿನ್ಗೊಂದು ಪ್ರಶ್ನೆ ಕೇಳಬಹುದಾ ಎಂದು ರಮೇಶ್ ಕೇಳಿದ. ಕೇಳು. ನಿನ್ನ ಹೃದಯದಲ್ಲಿ ನನಗೆ ಜಾಗ ಇದೆಯಾ? ಪರಿಮಳ ನಗುತ್ತಾ, ಬಹಳ ದಿನಗಳಿಂದಲೇ ಇದೆ, ಆದ್ರೆ ನೀನೇ ಕೇಳಲಿಲ್ಲ ಎಂದಳು. ಹಾಗಾದ್ರೆ ನಾನು ಅಧಿಕೃತವಾಗಿ ಅಲ್ಲೇ ಉಳಿಯಬಹುದಾ ಎಂದು ರಮೇಶ್ ತುಂಟತನದಿಂದ ಕೇಳಿದ. ಬಾಡಿಗೆ ಕೊಡಬೇಕು ಎಂದಳು ಪರಿಮಳ. ಏನು ಕೊಡಲಿ? ಪ್ರೀತಿ, ನಂಬಿಕೆ ಮತ್ತು ಜೀವನ ಪೂರ್ತಿ ಜೊತೆಯಿರೋ ಮಾತು. ಅವುಗಳೆಲ್ಲ ಈಗಾಗ್ಲೇ ನಿನ್ನ ಹೆಸರಿನಲ್ಲೇ ಇವೆ ಎಂದ ರಮೇಶ್. ಅವರ ಪ್ರೀತಿ ದಿನದಿಂದ ದಿನಕ್ಕೆ ಗಾಢವಾಗುತ್ತಾ ಹೋಯಿತು. ಆದ್ರೆ ಇಬ್ಬರೂ ಯಾವಾಗ್ಲೂ ಗೌರವ ಮತ್ತು ಅರ್ಥಪೂರ್ಣ ಪ್ರೀತಿಗೆ ಹೆಚ್ಚಿನ ಮಹತ್ವ ನೀಡುತ್ತಿದ್ದರು. ಒಂದು ದಿನ ಪರಿಮಳ ಕೇಳಿದಳು, ನೀನು ನನ್ನಲ್ಲಿ ಹೆಚ್ಚು ಇಷ್ಟಪಡುವುದು ಏನು? ರಮೇಶ್ ಸ್ವಲ್ಪ ಯೋಚಿಸಿ ಹೇಳಿದ, ನಿನ್ನ ಕಣ್ಣುಗಳು ಸುಂದರ, ನಿನ್ನ ನಗು ಮಧುರ, ಆದ್ರೆ ಅವಕ್ಕಿಂತ ಹೆಚ್ಚಾಗಿ ನಾನು ಸೋತಾಗ ಧೈರ್ಯ ಹೇಳುವ ನಿನ್ನ ಹೃದಯ ನನಗೆ ತುಂಬಾ ಇಷ್ಟ. ಪರಿಮಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಮೂಡಿತು. ನನಗೂ ನಿನ್ನಲ್ಲಿ ಅದೇ ಇಷ್ಟ. ಎಲ್ಲರ ಮುಂದೆ ಹೀರೋ ಆಗೋ ಪ್ರಯತ್ನ ಮಾಡುವುದಿಲ್ಲ, ಆದ್ರೆ ನನ್ನ ಕಣ್ಣೀರು ಕಂಡರೆ ಮೊದಲಿಗೆ ಓಡಿಬರುವವನು ನೀನು. ಆ ಸಂಜೆ ಸೂರ್ಯ ಅಸ್ತಮಿಸುತ್ತಿದ್ದ. ರಮೇಶ್ ನಿಧಾನವಾಗಿ ಹೇಳಿದ, ಪರಿಮಳ, ಜೀವನದಲ್ಲಿ ಎಷ್ಟೇ ಬಿರುಗಾಳಿ ಬಂದರೂ ನಿನ್ನ ಕೈ ಬಿಡಲ್ಲ. ಪರಿಮಳ ನಗುತ್ತಾ ಅವನ ಕಡೆ ನೋಡಿದಳು. ನಾನು ಕೂಡ ಬಿಡಲ್ಲ, ಆದ್ರೆ ಒಂದು ಷರತ್ತು. ಏನು? ಪ್ರತಿದಿನ ಹೀಗೆ ನಗುಸ್ತಾ ಇರ್ಬೇಕು, ಅದು ನನ್ನ ಜೀವನದ ಕೆಲಸ ಎಂದ ರಮೇಶ್. ಆಕಾಶದಲ್ಲಿ ಚಂದ್ರ ನಿಧಾನವಾಗಿ ಕಾಣಿಸುತ್ತಿದ್ದ. ಇಬ್ಬರೂ ಮೌನವಾಗಿ ಕುಳಿತಿದ್ದರು. ಆ ಮೌನದಲ್ಲೇ ಸಾವಿರ ಮಾತುಗಳಿದ್ದವು. ಅವರ ಪ್ರೀತಿಯಲ್ಲಿ ತುಂಟತನವಿತ್ತು, ಮಧುರತೆ ಇತ್ತು, ಕೆಲವೊಮ್ಮೆ ಡಬಲ್ ಮೀನಿಂಗ್ ಎಂದು ಅನಿಸುವಂತಹ ಹಾಸ್ಯವೂ ಇತ್ತು. ಆದರೆ ಅದರ ಅರ್ಥ ಯಾವಾಗಲೂ ಗೌರವ, ಪ್ರೀತಿ ಮತ್ತು ಪರಸ್ಪರ ನಂಬಿಕೆಯಾಗಿತ್ತು. ಹಳ್ಳಿಯ ಜನರು ನಂತರ ಹೇಳುತ್ತಿದ್ದರು, ರಮೇಶ್ ಮತ್ತು ಪರಿಮಳದ ಪ್ರೀತಿ ಬೇರೆ. ಅವರು ಮಾತನಾಡಿದರೆ ನಗುವು ಬರುತ್ತದೆ, ನೋಡಿದರೆ ಪ್ರೀತಿ ಅರ್ಥವಾಗುತ್ತದೆ. ಹೀಗೆ ಒಂದು ಮಳೆಯ ರಾತ್ರಿಯಲ್ಲಿ ಆರಂಭವಾದ ಅವರ ಕಥೆ ಜೀವನ ಪೂರ್ತಿ ನೆನಪಾಗುವ ಮಧುರ ಪ್ರೇಮ ಕಥೆಯಾಯಿತು. ಮುಂದೆ ಅವರಿಬ್ಬರೂ ತಮ್ಮ ಪ್ರೀತಿಯ ವಿಚಾರವನ್ನು ಮನೆಯಲ್ಲಿ ಹೇಳಿಕೊಂಡು ಮದುವೆಯಾಗಿ ಸುಖವಾದ ಸಂಸಾರವನ್ನು ನಡೆಸುತ್ತಿದ್ದಾರೆ. ಈಗ ಅವರಿಬ್ಬರಿಗೆ ಒಂದು ಗಂಡು ಮಗು, ಒಂದು ಹೆಣ್ಣು ಮಗುವಾಗಿದೆ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ಈ ಕಥೆಯನ್ನ ಇಲ್ಲಿಗೆ ಮುಗಿಸುತ್ತೇನೆ. ಮತ್ತೊಂದು ರೋಚಕ ಕಥೆಯೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.